ಯಾಕಂದ್ರ ಅದ್ರಾಗ ದೊಡ್ಡದು ಘಟ ಸರ್ಪ ಐತಂತ. ಅದೇನಾರ ಹೆಚ್ಚು ಕಮೆಂಟ್ ದೊಡ್ಡದ ಬರೀ ಶಿಕ್ರಿ, ಇದು ಸಾಧ್ವಿಗೆ ಬಂದಿರುವ ಸತ್ವ ಪರೀಕ್ಷೆ. ಒಂದು ವೇಳೆ ನಾನು ಜಾರಿನೇ ಆಗಿದ್ರೆ ಆ ಹಾವು ನನ್ನ ಕಚ್ಚಿ ಸಾಯಿಸ್ಲಿ, ಇಲ್ಲ ನಾನು ಸಾಧ್ವಿ ಆಗಿದ್ರೆ ನನ್ನ ಬದುಕಿಸ್ಲಿ. ಆದ್ರಿ ಅವರ ಆದ್ರೆ ಹುಷಾರ್ರಿ. ನಾಗದೇವತೆ, ಒಂದು ವೇಳೆ ನಾನೇನಾದರೂ ಜಾರಿಣಿಯಾಗಿದ್ರೆ ನನ್ನನ್ನು ಕಚ್ಚಿ ಸಾಯಿಸು. ಒಂದು ವೇಳೆ ನಾನು ಗರತಿನೇ ಆಗಿದ್ರೆ ನನ್ನ ಬದುಕಿಸುತ್ತಾಯಿ. ಸರಿ, ಅತ್ತಿಗೆ ಒಳ್ಳೆಪ್ಪ, ಇಷ್ಟಕ್ಕೆಲ್ಲ ನಾನೇ ಕಾರಣ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಕ್ಷಮಿಸೋದಕ್ಕೆ ನಾನೇ ಇರಪ್ಪ, ಮೇಲೆ ದೇವರಿದ್ದ, ಅವನಿಗೆ ಕ್ಷಮಿಸ್ತಾನೆ ಬಿಡಿ. ಶಬರಿ ಪ್ರತ್ಯಕ್ಷವಾಗಿ ಕಂಡರು ಪ್ರಾಮಾಣಿಸಿ ನೋಡು ಎಂದಿದ್ದಾರೆ ಬಲ್ಲವರು. ಆದರೆ ನಾನು ದುಡುಕಿ ತಪ್ಪು ಮಾಡಿಬಿಟ್ಟೆ ಶಬರಿ, ತಪ್ಪು ಮಾಡಿಬಿಟ್ಟೆ. ಅದೆಲ್ಲ ವಿಧಿಯಾಟವಷ್ಟೇ. ನಿಜಕ್ಕೂ ನಮ್ಮ ಸಬರಿ ಅವರು ಜಾರಿನಿ ಅಲ್ಲ, ಗರತಿ ಎಂದು ಈ ಸಮಾಜಕ್ಕೆ ತಿಳಿಸಿಬಿಟ್ರು. ಸಹೋದರ ಜಮದಗ್ನಿ, ಅಣ್ಣ ಅಪ್ಪರ, ನಾವಿನ್ನು ಹೋಗಿ ಬರ್ತೀರಿ ಅಪ್ಪರ. ಯಾರಮ್ಮಮ್ಮ ಸೋಮಪ್ಪ ಕೊಡ್ತಿ ಅಂತ ಕರೆದಿಮ್ಮಮ್ಮ. ಬೇಡ, ಮಕ್ಕಳು ಅಣ್ಣ ತಮ್ಮಂದಿರು ಒಂದಾದ ಬಂದು ಸಂತೋಷ ಪಡಬೇಡ್ರಿ ಮಕ್ಕಳು. ನಿಮ್ಮ ಪಾಲಿನ ಯಮ ನಾನಿದ್ದೇನೆ. ಯಾರಪ್ಪ ನೀನು? ನಾನು ಯಾರಾದರೆ ನಿನಗೇನು? ನನಗೆ ಬೇಕಾಗಿರುವುದು ನಿಮ್ಮೆಲ್ಲರ ಹೆಣ. ಹೇ ಮಿಸ್ಟರ್, ನಮ್ಮ ಹೆಣ ಉರುಳಿಸಲು ನಾವೇನು ತಪ್ಪು ಮಾಡಿದ್ದೇವೆ? ಹಿಂದೆ ನೀವೇ ನನ್ನ ತಂದೆ ತಾಯಿ ಕೊಂದಿದ್ದೀರೆಂದು ನಿಮ್ಮ ಋಣ ಚಂಡಲ ಬಂದಿರುವನು ಕಲಿಯುಗದ ಯಮನಾಗೆ. ಯಾರಪ್ಪ ನಿನ್ನ ತಂದೆ ತಾಯಿಗಳು? ರಾಜಶೇಖರ, ರತ್ನಾನೇ ನನ್ನ ತಂದೆ ತಾಯಿಗಳು. ಅಂದರೆ ನಿನ್ನ ಹೆಸರೇನಪ್ಪ? ಅಗ್ನಿದೇವ. ಅಗ್ನಿದೇವನ? ಅಂದರೆ ಜಮದಗ್ನಿ ಅಗ್ನಿದೇವ
ಇವರಿಬ್ಬರು ಒಂದೇ ರಕ್ತದಲ್ಲಿ ಜನಿಸಿ ಬಂದ ಸಹೋದರು. ನಾವೇ ನಿನ್ನ ತಂದೆ ತಾಯಿ ಕೊಂದಿದ್ದಾರೆಂದು ಯಾರಪ್ಪ ನಿನಗೆ ಹೇಳಿದವರು? ದೇಸಾಯಿಗೌಡ ಪಾಟೀಲ ಹೇಳಿದ್ದಾರೆ. ನೀವೇ ನನ್ನ ತಂದೆ ತಾಯಿ ಕೊಂದಿದ್ದೀರೆಂದು. ಆ ದೇಸಾಯಿಗೌಡ ಪಾಟೀಲನೇ ನಿಮ್ಮ ತಂದೆ ತಾಯಿಯನ್ನು ಕೊಂದಿದ್ದಾರಪ್ಪ. ಯಜಮಾನರೇ, ಏನು ಮಾತನಾಡುತ್ತೀರಿ? ಹಣದ ಆಸೆಗಾಗಿ ಸಮಯ ಸಾಧಿಸಿ ನಿಮ್ಮ ತಂದೆ ತಾಯಿಯನ್ನು ಕೊಂದು ನಿಮ್ಮ ಮನೆಗೆ ಬೆಂಕಿ ಹಚ್ಚಿದರು. ಬೆಂಕಿ ಹಚ್ಚಿದಾಗ ಅವಳಿ ಮಕ್ಕಳಾದ ಜಮದಗ್ನಿಯನ್ನು ನಾನು ತಂದು ಸಾಕಿದೆ. ಬೆಂಕಿಯಲ್ಲಿ ಸತ್ತು ಹೋಯ್ತಂದ ಇನ್ನೊಂದು ಕೂಸೆ ನೀನಪ್ಪ ನೀನು. ಅಂದರೆ ಈ ಅಗ್ನಿದೇವ ಅಗ್ನಿದೇವ ನೀನು ಹೊಡ ಹುಟ್ಟಿದ ಸಹೋದರರಪ್ಪ. ಅಣ್ಣ, ತಮ್ಮ, ಲೇ ಮಗನ ದೇಸಾಯಿಗೌಡ, ಇನ್ನು ಮುಂದೆ ನೀನು ನಿನ್ನ ತಾಯಿ ಭೂಗರ್ಭದಲ್ಲಿ ಅಡಿಗೆ ಕೊಯ್ತಾರೋ ನಿನ್ನನ್ನು ಬಿಡಲಾರೆ ಮಗನ. ಲೇ ಮಗನೇ ಪಾಟೀಲ, ನೀನು ಆತಳ ವಿತಳ ಪಾತಳದಲ್ಲಿ ಅಡಗಿದರು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಈಗ ಬರುತ್ತಿದ್ದೇವೆ ಜೋಡು ಹುಲಿಗಳಾಗಿ ನಿಮ್ಮನ್ನು ಹೆಣಮುರುಗಿ ಕಟ್ಟಲು. ಯಾರು ಡಿಸ್ಟರ್ಬ್ ಮಾಡಬೇಡ್ರಿ, ಆವು ಮಕ್ಕಂಡೈತಿ. ಯಾರೋ ನೀನು? ಇದೇನಿದು ಪಾಟೀಲ? ಹಾಕಿ ಸಾಕಿಸಲು ಇದ್ದ ಮನೆಯಿಂದ ದೋಚುವುದು, ಹಣ ದೋಚುವುದು ಎಸಿಗೆ ಕೆಲಸ ಅಲ್ಲವೇ? ಈ ಆಸ್ತಿ ಏನು ನೀನು ಸ್ವಂತ ದುಡಿದು ಗಳಿಸಿರುವೆಯಾ? ನಾನು ದುಡಿಯದೆ ನಿಮ್ಮ ಅಪ್ಪ ದುಡಿದು ಗಳಿಸಿರುವನ? ನಮ್ಮಪ್ಪ ದುಡಿದ ಆಸ್ತಿ ಎಂದೇ ತೆಗೆದುಕೊಂಡು ಹೊಂಟಿರೋದು. ಏನಂದೆ? ನಮ್ಮಪ್ಪ ದುಡಿದ ಆಸ್ತಿ ಎಂದೇ. ನನ್ನ ಆಸ್ತಿ ನಿಮ್ಮಪ್ಪನ ಆಸ್ತಿ ಹೇಗೆ ಆಗುತ್ತದಲೇ ವಿವೇಕೆ? ದೇಸಾಯಿಗೌಡ, ನಮ್ಮಪ್ಪನನ್ನು ನೀನು ಕೊಂದಂತೆ ನಾನೀಗ ನಿನ್ನ ಕೊಂದರೆ ಇದೇ ಅಲ್ಲವೇ ನನ್ನ ಆಸ್ತಿ? ಪಾಟೀಲ, ಏನು ಮಾತನಾಡ್ತಿರುವೆ? ನಿಜವನ್ನೇ ಮಾತನಾಡುತ್ತಿರುವೆ. ಹಿಂದೆ ನೀನು ಕೊಲೆ ಮಾಡಿದ ಸುರಪತಿ ಅಹೀಂದ್ರ ಯಾರೆಂದು ತಿಳಿದಿರುವೆ? ನಾನು ಕೆಲಸ ಮಾಡುವ ಫ್ಯಾಕ್ಟರಿಯ ಯಜಮಾನ. ಹಾ, ನಿನ್ನ ಫ್ಯಾಕ್ಟರಿಯ ಯಜಮಾನನ ಮಗನೇ ನಾನು. ಈ ಸುರೇಂದ್ರ ಪಾಟೀಲ ದೇಸಾಯಿಗೌಡ, ಹೋಗಿತ್ತು ನಿನ್ನ ಕತೆ. ಪಾಟೀಲ, ನನ್ನನ್ನು ಏನು ಮಾಡಬೇಡ. ನಿನಗೆ ಏನು ಬೇಕು ಕೇಳು, ಕೊಡ್ತೇನೆ. ನನಗೆ ನಿನ್ನ ತಂಗಿ ರೇಣುಕೆ ಬೇಕು. ರೇಣುಕೆಯನ್ನು ಕೊಟ್ಟು ಮದುವೆ ಮಾಡಬೇಕು. ಆಯಿತು, ನನ್ನ ತಂಗಿಯ ರೇಣುಗಳನ್ನು ಖಂಡಿತವಾಗಿ ನಿನಗೆ ಕೊಟ್ಟು ಮದುವೆ ಮಾಡುತ್ತೇನೆ. ದೇಸಾಯಿಗೌಡ, ಏ ಗಿರಿದೇವ, ನನ್ನನ್ನು ಹೆಸರೆತ್ತಿ ಕೂಗುವಷ್ಟು ಧೈರ್ಯ ಬಂದಿದೆ ನಿನಗೆ? ನಿನ್ನ ಹೆಸರನ್ನಷ್ಟೇ ಗೌಡ, ನಿನ್ನ ಅಪ್ಪ ಹೆಸರು ಕರೀತಾನೆ. ಲೇ ಬಡಕುನ್ನೆ,
ಇಲ್ಲಿಗೇಕೆ ಬಂದಿರುವಿರಿ? ನಿಮ್ಮ ತಲೆ ಕಡಿದು ಕಸದ ಬುಟ್ಟಿಗೆ ನಿನ್ನ ದೇಹ ಉರುಳಿಸಿ ನರಿ ನಾಯಿಗಳಿಗೆ ಹಾಕಿ ಕಡಿದು ಕಳಿಸಕ್ಕೆ ಬಂದಿದ್ದೇವೆ ಹವಳಿ ಹುಲಿಗಳಾಗಿ. ಹವಳಿ ಹುಲಿಗಳು. ಏ ಅಗ್ನಿದೇವ ಜಮದಗ್ನಿ, ಹವಳಿ ಹುಲಿಗಳೆಂದು ನೀವು ನಿಗರಾಡಿದರೆ ನಿಗರಿ ನಿಂಗಪ್ಪನ ಸೇರಬೇಕಾಗುತ್ತದೆ ಈ ಪಾಟೀಲನ ಕೈಯಲ್ಲಿ. ಲೇ ಪಾಟೀಲ ಜಮದ ಲೇ ಪಾಟೀಲ, ನಿಗರಿ ಹೋಗುವುದಕ್ಕಿಂತ ಪೂರ್ವದಲ್ಲಿ ನಿಮ್ಮನ್ನು ಹರಕೆಯ ಕೋಣದಂತೆ ಓಡಾಡಿಸಿ ಕಡಿದು ಬಿಡಲಾರೆವು ಈ ಸಹೋದರರು. ಸಹೋದರರು ಏ ಜಮದಗ್ನಿ ಅಗ್ನಿದೇವ, ನಿಮ್ಮಂತೆ ಅವಳಿ ಹುಲಿಗಳು ಒಡ ಹುಟ್ಟಿದ ಸಹೋದರರೆಂದು ನಿಗರಾಡಿದರೆ ನಿಮ್ಮಂತ ಹರಿಯದ ಉಂಬರನು ಉಗಿದು ಉಗ್ಗಿ ಉಂಡಿದ್ದಾರೆ ಈ ದೇಸಾಯಿಗೌಡ ಪಾಟೀಲ. ಅದೆಲ್ಲವನ್ನು ಅರಿಯದ ಅವಿವೇಕಿ ನೀವಾಗದೆ ಇಲ್ಲಿಂದ ಹೊರಟು ಹೋಗಿ. ಹೊರಟು ಹೋಗಲು ಬಂದಿಲ್ಲಲೇ ಗೌಡ. ನಿನ್ನನ್ನು ನೋಡುತ್ತಾ ನಿಂತರೆ ನನ್ನ ರೋಮದ ರಕ್ತ ಕುದಿಯುತ್ತದೆ. ನೀನು ನನ್ನ ಮುಂದೆ ನಿಂತಷ್ಟು ಕೋಪ ಕೇಳಿರೋ ಸೌಕುತ್ತದೆ. ಅದಕ್ಕೆ ನಿನ್ನ ಮುಂದೆ ನಿಲ್ಲಬಾರದು. ಮುಗೀತು ನಿನ್ನ ಕಥೆ. ಪಾಟೀಲ, ಪುಂಡ ಪುರುಷರ ಗಂಡ, ಗಂಡು ಹುಲಿಗಳ ಮಿಂಡ, ನಮಗೆ ಎದುರಾಗಿ ನಿಲ್ಲಯ್ಯ ಹರಾಮ್ಕೋರ. ಮುಗೀತು ನಿನ್ನ ಕತೆ. ಇಪ್ಪತ್ತೆರಡು ವರ್ಷಗಳಿಂದ ಈ ಹಟ್ಟಿದವನ ಹೊಟ್ಟೆಯಲ್ಲಿ ಉರಿತಿರುವ ಸೇಡಿನ ಕಂಡು ಇಂದು ನಂದಿ ಹೋಯಿತು. ನಡೆತಮ್ಮ ಮನೆಗೆ ಹೋಗೋಣ. ಆಯ್ತು ಬಾ ಅಣ್ಣ, ಹೋಗೋಣ. ತಡ್ರಿ ಯಜಮಾನ್ರ, ಮದುವೆಗೆ ನಾವು ಮದುವೆ ಮಾಡ್ಕೊಂಡ್ಬಿಡ್ತೀವಿ. ನಿಮ್ಮವ್ರು ಅವ್ರ ಮದುವೆ ಮಾಡ್ಕೊಂಡು ಹೊಟ್ಟೆ ಉರ್ಸಾಕತ್ತಾರ, ಮದುವೆ ಮಾಡ್ತೀವಿ. ಮತ್ತೆ ಮಾಡ್ಕೊಂಬ. 5 ರೂಪಾಯಿ ಕೊಟ್ಟೆ ಕಣಿ ಕೇಳ. ನಿಮ್ಮವ್ರ ಬಾರೋ ಮರ್ರಯ್ಯಪ್ಪ. ಬಾ ಬೆಳ್ಕಣೆ ನಿದ್ಗಟ್ಟಿ. ಎಂತ ಗಂಡನ ಪಡ್ಕೊಂಡಿನಂದ್ರ ಹಾರಕ ಗತಿಲ್ಲ ಮರಯ್ಯ. ಅವ್ರದ್ದು ಇಸ್ಕೊಂಡು ನಾವ ಹಾಕೋಬೇಕು. ಲಾವಣ್ಯ ಕೈ ಕೊಟ್ಬಿಟ್ಟ. ಇನ್ನು ಮದುವೆ ಆಗಿಲ್ಲಿರೋ ಅಣ್ಣ, ಅಣ್ಣ ಆಶೀರ್ವಾದ ಮಾಡ್ತೇನೆ. ಲಾವಣ್ಯ ಕೈ ಕೊಟ್ಬಿಟ್ಟ, ನನ್ ಬೇರೆಯವ್ರಿಗೆ ಬಿಟ್ಟು ಕೊಟ್ಬಿಟ್ಟ. ಇರ್ಲಿ ದೋಸ್ತ, ಮೂಸ್ ತೊಡೋದಿಲ್ಲ ನಿನಗೆ. ಹೋಗಿ ಆಯ್ತು. ಬಾ ಬಾ ಅಣ್ಣ, ಆಶೀರ್ವಾದ ಮಾಡೋಣ. ಎರಡು ತೊಲೆಂತ ಗಂಡಾಡ್ರಿ ಅವ. ನಾನು ಗಂಡ ಬೇಡ, ನಂಗೆ ಹೆಣ್ಣ ಬೇಕು. ಹಾ, ಅವಳಿ ಜವಳಿ ಒಂದು ಗಂಡ ಒಂದು ಹೆಣ್ಣು ಆಡ್ದು ಬಿಡ್ರಿ. ಏನ್ರಿ ಕಷ್ಟಪಟ್ಟು ರೊಕ್ಕ ಮತ್ತು ರೀ
ಆತು ಎಲ್ಲಿಗೆ ಹೋಗನ್ರಿ? ಹನಿಮೂನಿಗೆ ಅದ ಎಲ್ಲಿಗ ನಿಮ್ಮೂರ? ಅದೇನು ಮಾಡಕ್ಕೆ ಎಲ್ಲಿ ಅದ್ರಿ ಯಾವ ನಾನೇ ನಿಮ್ಮ ನಾನು ನೋಡ್ರಿ ಹನುಮನ ಅಲ್ಲ ನಿನಗೆ ಮದುವೆ ಹಾಕಿನ ಮುಂಚೆ ಅವನಿಗಾರ ಆಗಿದ್ರೆ ಎಷ್ಟು ಚಲೋ ಇರ್ತಿತ್ತು ಪಾಪ. ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರ್ತಿದ್ದ ಮಾಮ. ಅಣ್ಣ ಅಣ್ಣ ಬೇಜಾರ ಮಾಡ್ಕೊಬಿಡಣ್ಣ. ಇಲ್ಲವ ಯಾಕ ನಿಮ್ಮ ತಂಗಿಯರ ಇದ್ರೆ ನಾವು ಮದುವೆ ಆಗ್ತೀವಿ ತಗರಿ. ಆಯ್ತಣ್ಣ ಬೇಜಾರ ಮಾಡ್ಕೋಬೇಡ. ಆಯ್ತವ್ವ. ಶ್ರೀಮಂತ ಕಾರ್ಯ ನಿಂದ ಜವಾಬ್ದಾರಿ ಅಲ್ಲ. ಆಯ್ತಾಯ್ತಕ್ಕ. ರೀ ಬರ್ರಿ ಹೋಗೋಣ. ಎಲ್ಲಿಗೆ ನಡ್ರಿ ನಡ್ರಿ ಓರಪ್ಪ ಮತ್ತೇನೈತಿ? ಮದುವೆ ಆಗಿವಿ ದುರ್ವತ್ ಕಡೆ ಹೋಗೋಣ ಬಾ. ಹಾ ನಮ್ಮನ್ನೆಲ್ಲ ಹೊಂದುಗೂಡಿಸಿದ ಆ ಮಾರುತೇಶ್ವರಿಗೆ ದುರ್ಗಾದೇವಿಗೆ ಎಲ್ಲರೂ ನಮಸ್ಕಾರ ಮಾಡೋಣ. ಜಯ ಜಯ ಗುರುವರ ಕರುಣ ಸಾಗರ ಜಯ ಜಯ ಮಾರುತೇಶ್ವರ ನಾಟ್ಯ ಸಂಘಕ್ಕೆ ಮಾರುತೇಶ್ವರ ನಾಟ್ಯ ಸಂಘಕ್ಕೆ